SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಚೆನ್ನಾಗಿದೆ ಸರ್. ಓಕೆ, ನನಗಿಷ್ಟ ಆಯ್ತು ಅಷ್ಟೇ, ಬೇರೆಯವ್ರಿಗೆ ಗೊತ್ತಿಲ್ಲ, ನನಗಿಷ್ಟ ಆಯ್ತು. ಏನು ಆಗಲೇ ಮಾತಾಡಿದ್ದೀರಿ, ಬಿಡೋಣ. ಚೆನ್ನಾಗಿದೆಯಣ್ಣ. ಏಟರ್ಸ್ಗಳ ನೀವು ಎಷ್ಟೇ ಮಾಡಿದ್ರು ಷಡ್ಯಂತ್ರ ಬಜಾರಲ್ಲಿ ಯಾವತ್ತಿದ್ರು ನಮ್ಮ ಡಿ ಬಾಸ್ ತಗೊಳ್ಳೋದು ದುನಿಯಾ ಕೇಳಿಸ್ಕೊಳ್ರೆ. ಏಟರ್ಸ್ಗಳ ನೀವು ಎಷ್ಟೇ ಮಾಡಿದ್ರು ಅವಮಾನ, ಬಜಾರಲ್ಲಿ ಯಾವತ್ತಿದ್ರು ಇವರೇ ಯಜಮಾನ, ಹುರ್ಕೊಂತ ಇರ್ಬೇಕಷ್ಟೇ. ಬಜಾರ್ ನೋಡಿದ್ರಲ್ಲ, ಬಜಾರ್ನ ಕಮ್ಮಿ ಮಾಡೋ ಗಂಡು ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ, ಯಾವತ್ತಿದ್ರು ಡಿ ಬಾಸೆ ಅಷ್ಟೇ. ಎಷ್ಟು ಸಲ ನೋಡಿದ್ರು ನಮ್ಗೆ ಬೇಜಾರಾಗಲ್ಲ. ನಮ್ಮ ಬಾಸ್ ಮೂವಿ ಸೂಪರ್ ಆಗಿದೆ. ಲೇಡಿ ಬಾಸ್. ಹ್ಞೂ ಸರ್, 7 ಸಾರಿ ನೋಡಿದ್ದೀನಿ. ನರ್ತಕ ಥಿಯೇಟ್ರಲ್ಲಿ 6 ಸಾರಿ ನೋಡಿದ್ದೀನಿ. ಇದು 7ನೇ ಖುಷಿ ಆಯ್ತು ಸರ್. ನಮ್ಮ ಬಾಸ್ ಅಂತ ಆ್ಯಕ್ಟ್ರ್ ನಿಜವಾಗ್ಲೂ ಆ ಡ್ಯುಯಲ್ ರೋಲ್ ಮಾಡಿರೋದ್ರಲ್ಲಿ ನಂಗೆ ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ. ಎಲ್ಲ ಥರದ ಫ್ಯಾಮಿಲಿ ಸೆಂಟಿಮೆಂಟು ಇದೆ, ವಿಲನ್ ರೋಲು ಇದೆ, ಹೀರೋ ರೋಲು ಇದೆ. ಆ ಥರ ತುಂಬ ಖುಷಿ ಆಯ್ತು ಸರ್. ಲೇಡಿ ಬಾಸ್ ಯಾವುದೇ ರಿಲೀಸ್ ಆದರೂ ಬರ್ತಾನೆ ಇರ್ತೀವಿ. ಓಕೆ ಸರ್. ತುಂಬ ಕಡೆ ಎಲ್ಲ ದುರಂಧರ್ ಸಿನಿಮಾ, ಹಿಂದಿ ಸಿನಿಮಾಗಳೆಲ್ಲ ತುಂಬ ಓಡ್ತಾ ಇದೆ. ಈ ಥರ ನಮ್ಮ ಕನ್ನಡ ಸಿನಿಮಾಗಳಷ್ಟೇ ಹಳೆಯ ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಾ ಇದೆ. ಆಕಾಶ್ ಅಥವಾ ಡೆವಿಲ್ ಅಥವಾ ಈ ಥರ ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಜನಗಳು ಬರ್ತಾ ಇದ್ದಾರೆ. ರಿಲೀಸ್ ಆದ್ರೂ ಜನ ಬರ್ತಾ ಇದ್ದಾರೆ. ಈಗ ತುಂಬ ಕ್ರೇಜ್ ಇರೋದೆ, ತುಂಬ ಥಿಯೇಟರ್ಗಳ ಶೋಸ್ಗಳಿರೋದೆ ದುರಂಧರ್ ಹತ್ರ ಬೇರೆ ಲ್ಯಾಂಗ್ವೇಜ್ ಸಿನಿಮಾಸ್ಗಳು. ಆದರೆ ಕನ್ನಡ ಸಿನಿಮಾಗಳಲ್ಲಿ ನೆಕ್ಸ್ಟ್ ಲೋ ಮೊಕ್ಟೆಲ್ 3 ಬರ್ತಾ ಇದೆ. ಅಷ್ಟೇ ಅಲ್ಲದೆ ಇವಾಗ ರಿಲೀಸ್ ಆಗಿರೋ ಸಿನಿಮಾಗಳಿಗೂ ಈ ಥರ ಜನ ಬರ್ತಾ ಇದ್ದಾರೆ ಅಂತ ತುಂಬ ಸಂತೋಷ ಆಗುತ್ತೆ. ಈ ಕನ್ನಡ ಸಿನಿಮಾ ಇನ್ನೂ ಫ್ಯೂಚರ್ ಇದೆ, ಮುಂದಕ್ಕೂ ತುಂಬ ಚೆನ್ನಾಗಿ ಇರುತ್ತೆ ಕನ್ನಡ ಸಿನಿಮಾ ಅಂತ ತುಂಬ ಖುಷಿ. ಇಲ್ಲ, ಅವಾಗ ನೋಡೋದಕ್ಕಾಗಲಿಲ್ಲ. ನಾನು ಬೆಂಗಳೂರಿನಲ್ಲಿ ಇರಲಿಲ್ಲ ಅವಾಗ ನಾನು. ಬಟ್ ಇವಾಗ ನೋಡೋದಕ್ಕೆ ಇವತ್ತು ಡೆವಿಲ್ ಸಿನಿಮಾಗೆ ಬಂದಿದ್ದೀನಿ. ಇವತ್ತು ತುಂಬ ಚೆನ್ನಾಗಿದೆ. ಆದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದರ್ಶನ್ ಅವ್ರ ಸಿನಿಮಾ ಕಾಟೇರ ಆದಮೇಲೆ ಇದೇ ಬರ್ತಾ ಇರೋದು. ಎಷ್ಟು ಒಂದು ವರ್ಷದಿಂದ ಜಾಸ್ತಿ ಟೈಮ್ ಆದಮೇಲೆ ದರ್ಶನ್ ಸಿನಿಮಾ ಬರ್ತಾ ಇರೋದು. ತುಂಬ ಚೆನ್ನಾಗೇ ಬಂದಿದೆ. ಮುಂದೆ ಬರೋ ಎಲ್ಲ ಸಿನಿಮಾಗಳು ಇದೇ ಥರ ಚೆನ್ನಾಗಿ ಬರಲಿ. ಹೌದು, ದರ್ಶನ್ ಅಭಿಮಾನಿನೇ. ಆದರೆ ಕನ್ನಡ ಅಭಿಮಾನಿ ಎಲ್ಲದಕ್ಕಿಂತ ಮೊದಲನೇದಾಗಿ ಕನ್ನಡ ಅಭಿಮಾನಿ. ರಿಲೀಸ್ ಆದ್ರೂ ಅಷ್ಟೇ ಎಲ್ಲರ ಸಿನಿಮಾನೂ ಹೋಗ್ತೀನಿ, ನಾನು ನೋಡ್ತೀನಿ. ಎಲ್ಲದಕ್ಕಿಂತ ಮೊದಲನೇ ಪ್ರಯಾರಿಟಿ ಅನ್ನೋದು ನಾನು ಕನ್ನಡ ಸಿನಿಮಾ ಅನ್ನೋದಕ್ಕೆ ಕೊಡ್ತೀನಿ. ಅದೇ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಕನ್ನಡ ಸಿನಿಮಾ ಅನ್ನೋದಕ್ಕೆ ಜಾಸ್ತಿ ಹೋಗೋದು, ನಾನು ಬೇರೆ ಲ್ಯಾಂಗ್ವೇಜಸ್ಗೆ ಹೋಗೋದಿಲ್ಲ. ಕೆಲವೊಂದಷ್ಟು ಜನ ಮಾಡ್ತಾರೆ, ಹೊರತು ಯುನೈಟೆಡ್ ಆಗಿ ಎಲ್ಲರೂ ಇರಬೇಕು. ಒಗ್ಗಟ್ಟಿನಲ್ಲಿ ಜನ ಇದ್ರೇ ಅವಾಗ ಕನ್ನಡ ಸಿನಿಮಾ ಎಲ್ಲ ಥಿಯೇಟರ್ಗಳಲ್ಲಿ ಇನ್ನೂ ಓಡ್ತಾ ಇದೆ, ಇನ್ನೂ ಬರ್ತಾ ಇದೆ. ಅದೆಲ್ಲ ತುಂಬ ಸಂತೋಷ ಆಗುತ್ತೆ. ರಿಲೀಸ್ ಆದ್ರೂ ಇಷ್ಟು ಜನ ಬರ್ತಾ ಇದ್ದಾರೆ. ಈಗ ಕಾಂಚನ ಅಥವಾ 2011 ರಿಲೀಸ್ ಆಗಿ ತಮಿಳ್ ಸಿನಿಮಾ ಎಲ್ಲ ಥಿಯೇಟರ್ಸ್ಗಳಿದೆ, ಹೊರತು ಅಲ್ಲಿ ಅಷ್ಟು ಜನ ಇಲ್ಲ. ಆದರೆ ಆಕಾಶ್ ಸಿನಿಮಾ ಆಗಲಿ, ಡೆವಿಲ್ ಸಿನಿಮಾ ಆಗಲಿ, ಈ ಥರ ರಿಲೀಸ್ ಆಗಿರೋದ್ರಿಂದ ಜನ ಈ ಪಾರ್ಟಿ ಬರ್ತಾ ಇದ್ದಾರೆ, ಇಷ್ಟು ಜನ ಬರ್ತಾ ಇದ್ದಾರೆ. ಇದು ತುಂಬ ಸಂತೋಷ ಆಗ್ತಾ ಇದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.